ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ನಾವಿವತ್ತು ಗದಗ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ತತ್ವಾರದ ಕುರಿತಾಗಿ ಎಳೆಯಾಗಿ ವಿಷಯವನ್ನ ಬಿಚ್ಚಿಡ್ತೀವಿ. ಗದಗ ಜಿಲ್ಲೆಯಲ್ಲಿ ಯಾವ ರೀತಿ ನೀರಿನ ತತ್ವಾರ ಇದೆ, ಯಾವ ರೀತಿ ಹಾಹಾಕಾರ ಇದೆ ಆ ಭಾಗದಲ್ಲಿ ಅನ್ನುವಂಥದ್ದು ಒಂದು ಗಮನಿಸಬೇಕಾಗುತ್ತೆ. ಕೋಟಮುಚ್ಚಗಿ ಅನ್ನುವಂಥ ಒಂದು ಗ್ರಾಮ ಗದಗ ಜಿಲ್ಲೆಯಲ್ಲಿ ಬರುವಂತಹ ಈ ಗ್ರಾಮದಲ್ಲಿ ಕಳೆದ 8 ತಿಂಗಳು ಕಾದರೂ ಕೂಡ ಗ್ರಾಮಕ್ಕೆ ನೀರು ಇನ್ನೂ ಕೂಡ ಬಂದಿಲ್ಲ. ಯುಗಾದಿ ಹಬ್ಬದಂದು ಬಂದ ನೀರೇ ಕೊನೆ. ಆ ನಂತರದಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ಕೂಡ ನೀರಿನ ತತ್ವಾರ ಎದುರಾಗುತ್ತೆ ಅಂತಂದರೆ ಅಲ್ಲಿನ ಜನರಿಗೆ ನೀರು ಪೂರೈಕೆ ಮಾಡಬೇಕಾದಂಥ ಜಿಲ್ಲಾಡಳಿತ ತನ್ನ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಇದೆಲ್ಲದರ ಕುರಿತು ನಾವಿವತ್ತು ಚರ್ಚೆನ, ಅದು ಪ್ರಮುಖವಾಗಿ ಈ ವಿಷಯವನ್ನೇ ಪ್ರಸ್ತಾಪ ಮಾಡ್ತಾ ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸುವಂತಹ ಜಿಲ್ಲಾಡಳಿತಕ್ಕೆ ಈ ಸುದ್ದಿಯನ್ನು ತಲುಪಿಸುವ ಮೂಲಕ ಅಲ್ಲಿನ ಜನರಿಗೆ ಕುಡಿಯೋ ನೀರಿನ ತತ್ವಾರವನ್ನು ನೀಗಿಸುವಂಥ ಒಂದು ಪ್ರಯತ್ನವನ್ನು ಫ್ರೀಡಮ್ ಟಿವಿ ಮಾಡುತ್ತೆ. ಇದೇ ಈ ಹೊತ್ತಿನ ವಿಶೇಷ ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್. ಎಂಟು ತಿಂಗಳಕ್ಕಾದರೂ ಕೂಡ ಗ್ರಾಮಕ್ಕೆ ಕುಡಿಯೋ ನೀರು ಬಂದಿಲ್ಲ. ಗದಗ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ರೋಣ ಕ್ಷೇತ್ರದ ಕೋಟಮುಚ್ಚಗಿ ಅನ್ನುವಂಥ ಗ್ರಾಮ ಭಾರಿ ನೀರಿನ ಸಮಸ್ಯೆ ಎದುರಿಸ್ತಾ ಇದೆ. ಬರೋಬ್ಬರಿ 2 ತಿಂಗಳಾಯ್ತು ರೀ. 2 ತಿಂಗಳಾದರೂ ನೀರಿಲ್ಲ. ರೋಣ ಕ್ಷೇತ್ರದ ಕೋಟಮುಚ್ಚಗಿ ಅನ್ನುವಂಥ ಗ್ರಾಮ ಭಾರಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಬರೋಬ್ಬರಿ 2 ತಿಂಗಳಿಂದ ನೀರು ಪೂರೈಕೆ ಆಗಿಲ್ಲ. ಹನಿ ನೀರಿಗೂ ಪರದಾಡ್ತಾ ಇದ್ದಾರೆ ಕೋಟಮುಚ್ಚಗಿ ಗ್ರಾಮಸ್ಥರು. ಮಿತಿ ಮೀರ್ತಾ ಇದೆ ಗದಗ ಜಿಲ್ಲಾಡಳಿತದ ಬೇಜವಾಬ್ದಾರಿತನ. ಇದು ಕೋಟಮುಚ್ಚಗಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ನೀರಿನ ಹಾಹಾಕಾರ ಯಾವ ರೀತಿ ಮುಗಿಲು ಮುಟ್ಟಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್. ಆ ಭಾಗದಲ್ಲಿ ಯುಗಾದಿಯ ನಂತರದಲ್ಲಿ ನೀರೇ ಬಂದಿಲ್ಲಂತೆ. ನಲ್ಲಿಗಳೆಲ್ಲವೂ ಕೂಡ ಒಣಗಿ ಹೋಗಿವೆ. ಹನಿ ನೀರಿಗೂ ಪರದಾಡ್ತಾ ಇದ್ದಾರೆ ಕೋಟಮುಚ್ಚಗಿ ಗ್ರಾಮಸ್ಥರು. ಯುಗಾದಿ ಹಬ್ಬ ಮುಗಿದು ಎಷ್ಟು ತಿಂಗಳಾಯ್ತು? ಯುಗಾದಿಯ ನಂತರದಲ್ಲೂ ಕೂಡ ಗದಗ ಜಿಲ್ಲಾಡಳಿತ ಇತ್ತ ಗಮನ ಹರಿಸೋದಿಲ್ಲ. 8 ತಿಂಗಳೇ ಕಾದ್ರೂ ಕೂಡ ಗ್ರಾಮಕ್ಕೆ ನೀರು ಬರ್ತಾ ಇಲ್ಲ ಅಂತಂದ್ರೆ ಅದು ಒಂದಲ್ಲ ಎರಡಲ್ಲ 8 ತಿಂಗಳಾಗಿದೆ. ಈಗಲೇ ಬೇಸಿಗೆಯ ಬವಣೆಯಿಂದಾಗಿ ನೀರಿನ ತತ್ವಾರ ಯಾವ ರೀತಿ ಇದೆ. ಮೊದಲೇ ಬೇಸಿಗೆ, ಆ ಬೇಸಿಗೆಯಲ್ಲಿ ಕಾದ ಕಾವಲಿ ಅಂತಾಗುವಂಥ ಭೂಮಿ. ಇದರ ನಡುವೆ ಕುಡಿಯೋದಕ್ಕೆ ನೀರು ಬೇಕು, ದಿನನಿತ್ಯದ ಬಳಕೆಗೆ ನೀರು ಬೇಕು ಅಂತಂದರೆ ನೀರು ಸಿಗೋದಿಲ್ಲ ಅಂತಂದರೆ 8 ತಿಂಗಳಾಗಿ ಹೋಯ್ತು ನೀರು ಸಿಗೋದಿಲ್ಲ ಅಂತಂದ್ರೆ ಏನು ಮಾಡಬೇಕು ಆ ಭಾಗದ ಜನ? ಜಿಲ್ಲಾಡಳಿತಕ್ಕೆ ಸ್ವಲ್ಪ ಕನಿಕರನಾದರೂ ಬೇಡವಾ ಅಂತಾರೆ ಅಲ್ಲಿನವರು. ಕೊನೆಯ ಬಾರಿ ಯುಗಾದಿ ಹಬ್ಬದಂದು ಬಂದಿದ್ದ ನೀರು, ಆ ಬಳಿಕ ನಲ್ಲಿಗಳು ಒಣಗಿ ಹೋಗಿವೆ. ಹನಿ ನೀರಿಗೂ ಹಾಹಾಕಾರ ಇದೆ. ಸಮರ್ಪಕ ನೀರು ಪೂರೈಸುವಂತೆ ಜನಪ್ರತಿನಿಧಿಗಳಿಗೆ ಎಂದೋ ಆಗ್ರಹ ಮಾಡಲಾಗಿದೆ, ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ, ಆದರೂ ಪ್ರಯೋಜನವಾಗಿಲ್ಲ. ಕೋಟಮುಚ್ಚಗಿ ಗ್ರಾಮದ ಜನರ ಕಣ್ಣೀರು ಕಾಣಿಸ್ತಾ ಇಲ್ವಾ MLA GSP? ರೋಣ ಕ್ಷೇತ್ರದ ಶಾಸಕ GS ಪಾಟೀಲ್ರಿಗೆ ಯಾಕೆ ತಾತ್ಸಾರ? ನಿಮ್ಮನ್ನು ಆಯ್ಕೆ ಮಾಡಿರುವಂತಹ ಜನ, ಆದರೆ ಆಯ್ಕೆ ಮಾಡಿರುವಂತಹ ಜನರ ಕಷ್ಟಗಳನ್ನು ಆಲಿಸ್ಬೇಕಲ್ಲ, ಅವರ ಬವಣೆಗಳಿಗೆ ಸ್ಪಂದಿಸಬೇಕಲ್ಲ. ಸಮರ್ಪಕ ನೀರು ಪೂರೈಸಬೇಕು ಅಂತ ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡ್ತಿದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಜನರಿಗೆ ಬಾಯಾರಿಕೆ ಆಗ್ತಾ ಇದೆ. ಆದರೆ MLA GSP ಮಾತ್ರ ಜಾಣ ಮೌನವನ್ನ ತೋರ್ತಾ ಇದ್ದಾರಾ? ಯಾಕೆ ಇಷ್ಟೊಂದು ತಾತ್ಸಾರ ಅಲ್ಲಿನ ಜನಪ್ರತಿನಿಧಿಗೆ? ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಈ ಭಾಗದ ಜನ ಕಣ್ಣಿಗೆ ಕಾಣ್ತಾರೆ. ಅವ್ರ ಬಳಿ ಹೋಗ್ತೀರಿ, ನಮಸ್ಕಾರ ಹೊಡಿತೀರಿ, ಮತ ಹಾಕಿ ಅಂತ ಬೇಡ್ಕೋತೀರಿ. ಆದರೆ ಗೆದ್ದ ನಂತರದಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ನೀರಿಗೋಸ್ಕರ ಅಂಗಲಾಚುವಂಥ ಒಂದು ಪರಿಸ್ಥಿತಿ ಅಧಿಕಾರಿಗಳನ್ನ ಕೇಳ್ತಾ ಇದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೋಟಮುಚ್ಚಗಿ ಗ್ರಾಮ ಎತ್ತರ ಪ್ರದೇಶದಲ್ಲಿದೆ, ನೀರು ಕೊಡೋದು ಕಷ್ಟ ಅಂತಾರೆ. ಆದರೆ ಅಧಿಕಾರಿಗಳ ಉಡಾಫೆಯ ಉತ್ತರಕ್ಕೆ ಕೋಟಮುಚ್ಚಗಿ ಗ್ರಾಮಸ್ಥರು ಸಿಡಿದೇಳ್ತಾ ಇದ್ದಾರೆ. ಆಧುನಿಕ ಯುಗದಲ್ಲೂ ಕೂಡ ಸಮುದ್ರದ ಮಧ್ಯೆಯೇ ಸೇತುವೆ ಕಟ್ತಾರಂತೆ.
ಆದ್ರೆ ಗದಗ ಜಿಲ್ಲಾಡಳಿತಕ್ಕೆ ಎತ್ತರದ ಪ್ರದೇಶಕ್ಕೆ ನೀರನ್ನು ಪೂರೈಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಇದು ಇಚ್ಛಾಶಕ್ತಿಯ ಕೊರತೆ ಅಲ್ಲದೆ ಮತ್ತಿನ್ನೇನು ಅಲ್ಲ. ಕ್ಷೇತ್ರದ ಜನರಿಗೆ ಬಾಯಾರಿಕೆ ಆಗುತ್ತೆ, ಕುಡಿಯೋದಕ್ಕೆ ನೀರು ಬೇಕು, ದಿನಬಳಕೆಗೆ ನೀರು ಬೇಕು. ಆದ್ರೆ ನೀರಿಗೋಸ್ಕರ ಅಂಗಲಾಚುತ್ತಾ ಇದ್ರೆ ಕುಂಟು ನೆಪವನ್ನ ಹೇಳ್ತಾರೆ ಅಧಿಕಾರಿಗಳು. ಕೊಡುವಂಥದ್ದು ಕುಂಟು ನೆಪ. ಕೋಟಮುಚ್ಚಗಿ ಗ್ರಾಮ ಎತ್ತರ ಪ್ರದೇಶದಲ್ಲಿದೆ ಅನ್ನುವಂತಹ ಕಾರಣಕ್ಕೆ ನೀರು ಕೊಡೋದು ಕಷ್ಟ ಅಂತ ಹೇಳ್ತಾರೆ ಅಂತಂದ್ರೆ ಇದು ಅಧಿಕಾರಿಗಳ ಉಡಾಫೆಯ ಉತ್ತರವಲ್ಲದೆ ಬೇರೇನೂ ಅಲ್ಲ. ಕೋಟಮುಚ್ಚಗಿ ಗ್ರಾಮಸ್ಥರು ಸಹಜವಾಗಿಯೇ ಸಿಡಿದೇಳ್ತಾರೆ. ಎಷ್ಟು ದಿನ ಕಾಯ್ತಾರೆ? 1 ದಿನ, 2 ದಿನ ಅಥವಾ 1 ತಿಂಗಳು? ಆದ್ರೆ ಇಲ್ಲಿ 8 ತಿಂಗಳೇ ಆಗಿದೆ. ಅದರ ಶಾಸಕ GS ಪಾಟೀಲ್ ಮೌನದ ವಿರುದ್ಧ ಈಗ ಗ್ರಾಮಸ್ಥರ ರೊಚ್ಚಿಗೇಳ್ತಾ ಇದ್ದಾರೆ. ರೊಚ್ಚಿಗೆದ್ದ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಕಚೇರಿಗೆ ಬೀಗ ಜಡಿದಿದ್ದಾರೆ. ಪಂಚಾಯಿತಿ ಕಚೇರಿ ಮುಂದೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಜನ. ಮುಳ್ಳಿನ ಕಂಟಿಗಳ ನಡುವೆ ಮಹಿಳೆಯರು ಕೂತಿದ್ದಾರೆ, ವೃದ್ಧರು ಕೂತ್ಕೊಂಡಿದ್ದಾರೆ. ಸ್ವತಂತ್ರ ಭಾರತದ ಗ್ರಾಮವೊಂದರಲ್ಲಿ ನೀರಿಗೋಸ್ಕರ ನರಕಯಾತನೆ. ಸ್ವಾತಂತ್ರ್ಯ ಬಂದು 75 ವರ್ಷ ದಾಟಿದ ನಂತರದಲ್ಲೂ ಕೂಡ ಇಂಥ ಒಂದು ಪರಿಸ್ಥಿತಿ ಈಗಲೂ ಕೂಡ ಇದೆ ಅಂತಂದ್ರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಊರು ಎತ್ತರದಲ್ಲಿದೆ ಅನ್ನುವಂಥದ್ದು ಬಹುದೊಡ್ಡ ಕಾರಣನ. ರೀಸನ್ ಏನ್ರಿ ಅದು? ರೋಣ ಶಾಸಕ GS ಪಾಟೀಲ್ರೇ, ಎದ್ದೇಳಿ ಸ್ವಾಮಿ. ಈ ಸಮಸ್ಯೆಗೆ ಪರಿಹಾರ ಕೊಡುವವರೆಗೂ ಕೂಡ ಫ್ರೀಡಂ ಟಿವಿ ಬಿಡುವುದಿಲ್ಲ. ಫ್ರೀಡಂ ಕಂಪ್ಲೇಂಟ್ ಬಾಕ್ಸ್ಗೆ ಬಂದಿರುವಂತಹ ಈ ಸುದ್ದಿಯನ್ನ ಇಟ್ಕೊಂಡು ಇದನ್ನ ತಾರ್ಕಿಕ ಅಂತ್ಯವನ್ನ ಕಾಣಿಸಿಯೇ ತೀರ್ತೇವೆ. ಅಲ್ಲಿನ ಜನರಿಗೆ ನ್ಯಾಯ ಕೊಡಿಸುವಂತಹ ಒಂದು ಪ್ರಯತ್ನವನ್ನ, ಬಾಯಾರಿರುವಂತಹ ದಣಿದಿರುವಂತಹ ಮನಸ್ಸುಗಳಿಗೆ ನ್ಯಾಯವನ್ನು ಕೊಡಿಸುವ ಪ್ರಯತ್ನವನ್ನ ಫ್ರೀಡಂ ಟಿವಿ ಮಾಡಿಯೇ ತೀರುತ್ತೆ. ವೀಕ್ಷಕರೇ, ಒಂದು ನಾವು ಗಮನಿಸಬೇಕಾಗುತ್ತೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ದಶಕಗಳೇ ಕಳೆದಿದೆ. ನಾನು ಆಗಲೇ ಹೇಳ್ತಿದ್ದೆ, 75 ವರ್ಷವನ್ನೇ ದಾಟಿದೆ. ಚಂದ್ರನ ಅಂಗಳಕ್ಕೆ ನೌಕೆ ಕಳುಹಿಸುವ ನಾವು, ಸಮುದ್ರದ ಮಧ್ಯದಲ್ಲೇ ಬೃಹತ್ ಸೇತುವೆ ಕಟ್ಟುವಂಥ ಆಧುನಿಕ ಯುಗದಲ್ಲಿ ನಾವಿದ್ದೀವಿ. ಆದರೆ ಇವತ್ತಿಗೂ ನಮ್ಮದೇ ರಾಜ್ಯದ ಒಂದು ಗ್ರಾಮದಲ್ಲಿ, ಆ ಗ್ರಾಮ ಎತ್ತರ ಭಾಗದಲ್ಲಿದೆ ಅನ್ನುವಂಥ ಕಾರಣಕ್ಕೆ ನೀರು ಪೂರೈಕೆ ಸಾಧ್ಯ ಇಲ್ಲ ಅಂತ ಕುಂಟುನಪ ಹೇಳ್ತಾರೆ. ಅಲ್ಲಿನ ಜನ ನರಕಯಾತನೆ ಅನುಭವಿಸ್ತಾರೆ ಅಂದ್ರೆ ನಂಬ್ತೀರ? ಬರೋಬ್ಬರಿ 8,000 ಜನಸಂಖ್ಯೆ ಇರುವಂತಹ ಗ್ರಾಮಕ್ಕೆ ಆಗಲೇ ಹಲವಾರು ತಿಂಗಳುಗಳಿಂದ ನೀರು ಪೂರೈಕೆ ಆಗ್ತಾ ಇಲ್ಲ. ಹಾಗಾದ್ರೆ ಆ ಗ್ರಾಮ ಯಾವುದು ಅನ್ನುವಂಥದ್ದು ಸಹಜವಾಗಿ ಕಾಡುವಂತಹ ಒಂದು ಕುತೂಹಲ. ಅಲ್ಲಿನ ಜನ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಯಾವ ರೀತಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ನೀರಿನ ತತ್ವಾರ ಹೇಗಿದೆ ನೋಡೋಣ ಬನ್ನಿ. ಎರಡು ತಿಂಗಳಾದ್ರೂ ಬರಲಿಲ್ಲ ಕುಡಿಯೋ ನೀರು. ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ಪಂಚಾಯಿತಿ ಕಚೇರಿಗೆ ಬೀಗ, ರಸ್ತೆಗೆ ಮುಳ್ಳಿನ ಕಂಟಿ ಹಾಕಿ ಜನಸಾಮಾನ್ಯರ ಆಕ್ರೋಶ. ಮುಳ್ಳಿನ ಕಂಟಿಗಳ ನಡುವೆ ಗ್ರಾಮಸ್ಥರ ಮೌನ ಪ್ರತಿಭಟನೆ. ಹೌದು, ನಾವು ತೋರಿಸ್ತಿರುವ ಈ ಸ್ಟೋರಿ ಬೇರ್ಯಾವುದೋ ಊರಿಂದಲ್ಲ. ಗದಗ ಜಿಲ್ಲೆ ಗದಗ ತಾಲೂಕಿನ ರೋಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕೋಟಮುಚ್ಚಗಿ ಎನ್ನುವ ಗ್ರಾಮದ ಜನರ ವನವಾಸದ ಕತೆ. ಈ ಊರಿನಲ್ಲಿ ಬರೋಬ್ಬರಿ 8,000ಕ್ಕೂ ಅಧಿಕ ಜನಸಂಖ್ಯೆ ಇದೆ. ಆದರೆ ಕಳೆದ 2 ತಿಂಗಳಿನಿಂದ ಇಲ್ಲಿನ ಜನರಿಗೆ ಕುಡಿಯುವ ನೀರೇ ಸಿಕ್ಕಿಲ್ಲ. ಈ ಗ್ರಾಮಕ್ಕೆ ಕೊನೆಯ ಬಾರಿ ನೀರು ಬಂದಿದ್ದು ಯುಗಾದಿ ಹಬ್ಬದ ದಿನದಂದು. ಹಬ್ಬದ ದಿನ ಬಂದ ಆ ನೀರು ಕೊನೆ. ಆಮೇಲೆ ನಲ್ಲಿಯಲ್ಲಿ ನೀರು ಬಂದೇ ಇಲ್ಲ. ಕುಡಿಯಲು ನೀರಿಲ್ಲದೆ ಇಲ್ಲಿನ ಬದುಕು ನರಕ ಸದೃಶ್ಯವಾಗಿದೆ. ಕನಿಷ್ಠ ಪಕ್ಷ ಮೂಲಭೂತ ಸೌಲಭ್ಯವೂ ಇಲ್ಲದಿದ್ರೆ ಇದೊಂದು ಸ್ವತಂತ್ರ ಭಾರತದಲ್ಲಿ ಇರೋ ಗ್ರಾಮನ ಅಂತ ಯಕ್ಷ ಪ್ರಶ್ನೆ ಇಲ್ಲಿನ ಜನರನ್ನ ಕಾಡ್ತಿದೆ. ಸಮರ್ಪಕ ನೀರು ಪೂರೈಕೆ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರು ಎಷ್ಟೇ ಮನವಿ ಮಾಡಿದ್ರು, ಕೈಕಾಲು ಬಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಈಗ ಇಡೀ ಗ್ರಾಮಕ್ಕೆ ಗ್ರಾಮವೇ ರೊಚ್ಚಿಗೆದ್ದಿದೆ. ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಮುಳ್ಳಿನ ಕಂಟಿಗಳನ್ನ ಹಾಕಿ ಮೌನ ಪ್ರತಿಭಟನೆಗೆ ಧುಮುಕಿದ್ದಾರೆ. ನೀರು ಕೊಡಿಯಂತ ಗ್ರಾಮಸ್ಥರು ಜನಿವಾರ ಹಾಕಿ ಅಂಗಲಾಚಿ ಬೇಡದ್ರು. ಅದಕ್ಕೆ ಈ ಎಸಿ ರೂಮ್ ಅಧಿಕಾರಿಗಳು ಕೊಡುತ್ತಿರುವ ಕಾರಣ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಈ ಕೋಟಮುಚ್ಚಗಿ ಗ್ರಾಮ ಎತ್ತರದ ಪ್ರದೇಶದಲ್ಲಿ ಇದೆ. ಹಾಗಾಗಿ ಅಲ್ಲಿಗೆ ನೀರು ಪೂರೈಕೆ ಮಾಡೋದು ಕಷ್ಟ ಸಾಧ್ಯ ಅಂತ ಖಡಾಖಂಡಿತವಾಗಿ ಯಾವುದೇ ಮುಲಾಜಿಲ್ಲದೆ ಅಧಿಕಾರಿಗಳು ಹೇಳ್ತಾರಂತೆ. ಇದು ಗ್ರಾಮಸ್ಥರನ್ನ ಮತ್ತಷ್ಟು ಕೆರಳಿಸಿದೆ. ಅರೆ, ಏನು ಇವರ ತಾಂತ್ರಿಕ ಜ್ಞಾನ ಅಲ್ವಾ? 21ನೇ ಶತಮಾನದ ಆಧುನಿಕ ಯುಗದಲ್ಲಿ
ಸಮುದ್ರದ ಮಧ್ಯದಲ್ಲೇ ಮೈಲುದ್ದದ ಸೇತುವೆ ನಿರ್ಮಾಣ ಮಾಡುವ ತಂತ್ರಜ್ಞಾನ ಇದೆ. ಅಂಥದ್ರಲ್ಲಿ ಒಂದು ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡಲಾಗಲ್ಲ ಅಂದ್ರೆ ಅದನ್ನ ನಂಬೋದಕ್ಕೆ ಸಾಧ್ಯನಾ? ಈ ಸರ್ಕಾರಿ ಅಧಿಕಾರಿಗಳೇ ಹೀಗೇನಾ? ತಿಂಗಳು ಮುಗಿದ್ರೆ ಸಾಕು, ಸರಿಯಾಗಿ ಕೈ ತುಂಬಾ ಸಂಬಳ ಮಾತ್ರ ಬೇಕು, ಆದ್ರೆ ಜನರ ಕೆಲಸ ಮಾಡೋದಕ್ಕೆ ಮಾತ್ರ ಜಾಣ ಕುರುಡುತನ, ಕಿವುಡುತನವನ್ನ ಪ್ರದರ್ಶನ ಮಾಡ್ತಾರೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಂದಾಗಿ ಸಾಮಾನ್ಯ ಜನ ಮೂಲಭೂತ ಸೌಕರ್ಯಗಳಿಂದ ವಂಚನೆ ಆಗ್ತಿರೋದು ನಿಜಕ್ಕೂ ದುರ್ದೈವದ ಸಂಗತಿ. ತಾಂತ್ರಿಕ ಸಮಸ್ಯೆ ಏನೇ ಇರ್ಲಿ, ಹಳ್ಳಿ ಎತ್ತರದಲ್ಲಾದ್ರೂ ಇರ್ಲಿ ಅಥವಾ ತಗ್ಗಿನಲ್ಲಾದ್ರೂ ಇರ್ಲಿ, ಸಾರ್ವಜನಿಕರಿಗೆ ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯ ಒದಗಿಸಿಕೊಡೋದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಪರಮ ಜವಾಬ್ದಾರಿ, ಕರ್ತವ್ಯ. ಅಧಿಕಾರಿಗಳೇ, ಎಸಿ ರೂಮ್ನಿಂದ ಹೊರಗಡೆ ಬನ್ನಿ. ಈ ಹಳ್ಳಿಯ ಜನರ ಕಷ್ಟವನ್ನ ನೋಡಿ ತಮ್ಮ ಕರ್ತವ್ಯವನ್ನ ಮರೆತು ನೀವೇ ಕೂತು ಬಿಟ್ರೆ ಸಮಸ್ಯೆಯ ಸುಳಿಗೆ ಸಿಲುಕಿ ಒದ್ದಾಡೋದು ಕೇವಲ ಜನಸಾಮಾನ್ಯರು ಅನ್ನೋದನ್ನ ಅರಿಯಬೇಕಿದೆ. ಇನ್ನಾದ್ರೂ ಕೊಟಮುಚಗಿ ಗ್ರಾಮದ ಜನರಿಗೆ ನೀರು ಸಿಗತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಲ್ಲಿಯವರೆಗೆ ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ತಂಡದ ಜನಪರ ಹೋರಾಟ ನಿಲ್ಲೋದಿಲ್ಲ. ಇದು ಜನಸಾಮಾನ್ಯರ ಚಾನಲ್, ಜನಪರ ಪ್ರತಿಜ್ಞೆ. ನಿಂಗನಗೌಡ ಪಾಟೀಲ್, ಫ್ರೀಡಂ ಟಿವಿ, ಗದಗ. ಕೊಟಮುಚಗಿ ಗ್ರಾಮದ ಅಲ್ಲಿನ ಜನರ ಪರಿಸ್ಥಿತಿ ಬಗ್ಗೆ ನಾ ಹೇಳ್ತಾ ಇದ್ದೆ. ಪ್ರಮುಖವಾಗಿ ಅಲ್ಲಿನ ಜನ ಈಗಾಗಲೇ ಆಕ್ರೋಶವನ್ನು ಹೊರಹಾಕಿದ್ದುಂಟು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ದೂರುಗಳನ್ನು ನೀಡಿದ್ದುಂಟು ಸಂಬಂಧಪಟ್ಟಂಥವ್ರಿಗೆ. ಆದರೂ ಕೂಡ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಕುಡಿಯೋ ನೀರಿನ ಹಾಹಾಕಾರ ಯಾವ ರೀತಿ ಇದೆ, ಅಲ್ಲಿ ನೀರಿನ ಬವಣೆ ಯಾವ ರೀತಿ ಇದೆ ಅನ್ನುವಂಥದ್ದು ನಾವು ಗಮನಿಸುವಂಥ ವಿಚಾರ. ಆದರೆ ಗ್ರಾಮಸ್ಥರು ಈ ಹಿಂದೆ ಕೂಡ ಹಲವಾರು ಬಾರಿ ಅಹವಾಲನ್ನು ಸಲ್ಲಿಸಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ. ಆದರೂ ಕೂಡ ಯಾವುದೇ ರೀತಿ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ. ಗದಗ ಜಿಲ್ಲೆ, ಗದಗ ತಾಲೂಕಿನ ರೋಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಕೊಟಮುಚಗಿ ಅನ್ನುವಂಥ ಗ್ರಾಮ. ಅಂದರೆ ಜಿಲ್ಲೆ ಮತ್ತು ತಾಲೂಕು ಎರಡೂ ಗದಗ, ರೋಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿನ ಶಾಸಕರಿಗೆ ಕಿಂಚಿತ್ತೂ ಕೂಡ ಕನಿಕರ ಇಲ್ವಾ ಅನ್ನುವಂಥದ್ದು ಅಲ್ಲಿನ ಜನ ಕೇಳೋ ಪ್ರಶ್ನೆ. ಓಟ್ ಹಾಕುವಂತಹ ಸಂದರ್ಭದಲ್ಲಿ, ಅಂದರೆ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಇಲ್ಲಿಗೆ ಬರ್ತಾರೆ. ಆ ನಂತರದಲ್ಲಿ ಆವಾಗ ಮಾತ್ರ ಎತ್ತರದ ಪ್ರದೇಶ ಇದು, ಎತ್ತರದ ಗ್ರಾಮ ಇದು ಅಂತ ಗೊತ್ತಾಗೋದಿಲ್ವಾ? ಕುಡಿಯೋ ನೀರಿನ ಬವಣೆ ನೀಗಿಸಿ ಅಂತಂದಾಗ ಭರವಸೆಗಳನ್ನಷ್ಟೇ ಕೊಡ್ತಾರೆ. ಅದು ಕೇವಲ ಭರವಸೆಗಳಾಗಿಯೇ ಉಳಿಯುತ್ತೆ ವಿನಃ ಅದು ಈಡೇರೋದೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಇವರಲ್ಲಿ 8,000ಕ್ಕೂ ಅಧಿಕ ಜನಸಂಖ್ಯೆ ಇದೆ ವೀಕ್ಷಕರೇ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಅಲ್ಲಿನ ನೀರಿನ ಬವಣೆ ಯಾವ ರೀತಿ ಇದೆ. ಮುಳ್ಳುಗಂಟಿ ಹಾಕಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥ ಜನರ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ, ರೊಚ್ಚಿಗೆದ್ದಿದ್ದಾರೆ. ಸೊ ಇದು ಯಾಕೆಂದರೆ ಎಷ್ಟು ದಿನ ನೋಡ್ತಾರೆ? ಸುಮಾರು 1 ತಿಂಗಳು 2 ತಿಂಗಳು ಬರ್ತಿ ನೋಡಿ. ಅಲ್ಲಿ 8,000ಕ್ಕೂ ಅಧಿಕ ಜನಸಂಖ್ಯೆ ಇರುವಂಥ ಒಂದು ಪ್ರದೇಶ ಇದು ಅಥವಾ ಗ್ರಾಮ ಇದು. ಆದರೆ ಕಳೆದ ಹಲವು ತಿಂಗಳುಗಳಿಂದ ನೀರಿಲ್ಲ ಅನ್ನುವಂಥದ್ದು ಮಾತ್ರ ಅಲ್ಲಿನ ಜನರನ್ನ ಒಂದು ರೀತಿಯಲ್ಲಿ ಬವಣೆ ಪಡುವಂತೆ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ನಿಂಗನಗೌಡ ಅವರಿಂದ. ನಿಂಗನಗೌಡ, ಆ ಭಾಗದಲ್ಲಿ, ಅದರಲ್ಲೂ ಆ ಕೋಟಮುಚಗಿ ಅನ್ನುವಂಥ ಒಂದು ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ನೀರಿನ ಅಭಾವ ಯಾವ ರೀತಿ ತಲೆದೋರಿರುವಂಥದ್ದು ಅಂತ, ಯಾವ ರೀತಿ ಪರಿಸ್ಥಿತಿ ಇದೆ ಅಲ್ಲಿ ನೀರಿನ ವಿಚಾರದಲ್ಲಿ? ಎಸ್ ವಸಂತ್, ನೀರಿನ ವಿಚಾರದಲ್ಲಿ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡ್ತಕ್ಕಂಥದ್ದು ಆಯಾ ಸರ್ಕಾರಗಳ ಪ್ರಮುಖ ಜವಾಬ್ದಾರಿ ಆಗಿರುತ್ತೆ. ಆದ್ರೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ಒಂದು ಕೋಟಮುಚಿ ಎನ್ನುವ ದೊಡ್ಡ ಗ್ರಾಮ, ಒಂದು ಹಳ್ಳಿ, ಅದು ಸುಮಾರು 8,000 ಜನಸಂಖ್ಯೆ ಇರುವಂತಹ ಆ ಗ್ರಾಮಕ್ಕೆ ಇದುವರೆಗೂ ಕೂಡ ಕುಡಿಯುವ ನೀರಿಲ್ಲ ಅಂದ್ರೆ ಅದೊಂದು ದುರ್ದೈವದ ಸ್ಥಿತಿ ಅಂತ ಹೇಳ್ಬೋದು ವಸಂತ್. ಯಾಕೆಂದ್ರೆ ಕೊನೆಯ ಬಾರಿ ಕೋಟಮುಚಗಿ ಗ್ರಾಮದ ನಳದಲ್ಲಿ ಯುಗಾದಿ ದಿನದಂದೇ ನೀರು ಬಂದಿದ್ದು, ತಿರ್ಗಾ ಮತ್ತೆ ಇನ್ನೂವರೆಗೂ ನೀರು ಬಂದಿರಲಿಲ್ಲ. ಈ ಬಗ್ಗೆ ಗ್ರಾಮಸ್ಥರು ಸ್ಥಳೀಯ ಶಾಸಕರಿಗೆ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಕ್ಯಾರೆ ಅನ್ನದ ಹಿನ್ನೆಲೆಯಲ್ಲಿ ಆ ಒಂದು ಗ್ರಾಮ ಪಂಚಾಯತ್ಗೆ ಬೀಗ ಜಡಿದು ಮುಳ್ಳಿನ ಕಂಟೆಯನ್ನ ಹಾಕಿ ಆ ಮುಳ್ಳಿನ ಕಂಟೆಯ ಮಧ್ಯದಲ್ಲಿಯೇ ಮಹಿಳೆಯರು ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ಪ್ರತಿಭಟನೆ ಹಿಂದೆ ತೆಗೆದುಕೊಳ್ಳೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಒಂದ್ ಕಡೆ ಅಲ್ಲಿ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಇತ್ತ ಗಮನ ಹರಿಸೋದಿಲ್ವಾ? ಮನವಿ ಮಾಡಿಲ್ವಾ ಇದುವರೆಗೆ? ಅಥವಾ ಮನವಿ ಮಾಡಿದ್ರು ಕೂಡ ತಿರುಗಿ ನೋಡ್ತಿಲ್ವಾ ಅಂತ? ಹೌದು ವಸಂತ್, ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಪದೇ ಪದೇ ಮನವಿ ಕೊಟ್ಟಿದ್ದಾರೆ. ಅವ್ರನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಆದ್ರೆ ಅವರು ಹೇಳೋದು ಮಾತ್ರ ಒಂದು ಕುಂಟು ನೆಪ ಅಂತ ಹೇಳ್ಬೋದು.
ಈ ಪ್ರದೇಶ ಎತ್ತರದಲ್ಲಿದೆ, ನೀರು ತರಲು ಸ್ವಲ್ಪ ಕಷ್ಟ ಸಾಧ್ಯ ಅಂತ ಖಡಾಖಂಡಿತವಾಗಿ ಅವರು ಗ್ರಾಮಸ್ಥರಿಗೆ ಹೇಳ್ತಾ ಇದ್ದಾರೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಒಂದು ಪಂಚಾಯತಿಗೆ ಬೀಗವನ್ನ ಜಡಿದಿದ್ದಾರೆ ವಸಂತ್. ಸರ್, ಜೊತೆಗೆ ಜನಗಳಿಗೆ ಅಟ್ಲೀಸ್ಟ್ ಒಂದು ಭರವಸೆ ಕೊಡುವಂಥದ್ದು ಸಂಬಂಧಪಟ್ಟಂಥ ಶಾಸಕರು ಇತ್ತ ಬಂದು ಗಮನ ಹರಿಸೋದು ಅದ್ಯಾವುದು ಮಾಡೇ ಇಲ್ವಾ? ಶಾಸಕರು ಸಾಕಷ್ಟು ಬಾರಿ ಅವರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ, ಬಟ್ ಆ ಭರವಸೆ ಕೇವಲ ಭರವಸೆಯಾಗಿಯೇ ಉಳಿದಿದೆ. ಯಾಕೆಂದ್ರೆ ಈ ಹಿಂದೆ ಇರ್ತಕ್ಕಂಥ ಶಾಸಕರು, ಬಿಜೆಪಿ ಶಾಸಕರು, ಕಳಕಪ್ಪ ಬಂಡಿಯವರು ಶಾಸಕರಿದ್ರು. ಆ ನಂತರ ಅವರು ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು, ಜಿಲ್ಲಾ ಉಸ್ತುವಾರಿಗಳಾಗಿ ಕೆಲಸ ಮಾಡಿದ್ರು. ಈಗ ರೋಣ ಮತಕ್ಷೇತ್ರದ ಶಾಸಕರಾಗಿ GS ಪಾಟೀಲ್ರು ಆಯ್ಕೆಯಾಗಿದ್ದಾರೆ. ಅವರು ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಹಿರಿಯ ಶಾಸಕರು ಕೂಡ ಆಗಿದ್ದಾರೆ. ಅವರು ಕೂಡ ಭರವಸೆ, ಚುನಾವಣೆಗೂ ಮುನ್ನ ಸಮರ್ಪಕ ಕುಡಿಯುವ ನೀರು ಪೂರೈಕೆ ಮಾಡ್ತೇನೆ ಅಂತ ಭರವಸೆ ನೀಡಿದ್ರು. ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆಯುತ್ತಾ ಬಂದ್ರು ಕೂಡ ಇದುವರೆಗೂ ಕೂಡ ಭರವಸೆ ಆಗಿ ಅವ್ರು ನೀಡ್ತಕ್ಕಂಥ ಭರವಸೆ ಆಗಿಯೇ ಉಳಿದಿದೆ ವಿನಃ ಗ್ರಾಮಸ್ಥರಿಗೆ ಮಾತ್ರ ನೀರಿನ ಬವಣೆ ನೀಗಿಲ್ಲ ವಸಂತ್. ನಿಂಗನಗೌಡ, ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕೇಳಿದ್ರೆ ಎತ್ತರದ ಪ್ರದೇಶದಲ್ಲಿದೆ ಗ್ರಾಮ, ಹಂಗಾಗಿ ನೀರು ಪೂರೈಕೆ ಆಗಲ್ಲ ಅಂತ ಹೇಳ್ತಾರಂತೆ. ಒಂದು ರೀತಿಯಲ್ಲಿ ಇದು ಕಾಮಿಡಿ ಡೈಲಾಗ್ ತರ ಇದೆ ಅಂತ ಅನ್ಸುತ್ತಲ್ವಾ ಅಂತ? ಖಂಡಿತ ವಸಂತ್. ಯಾಕೆಂದ್ರೆ ಇಂದಿನ ಆಧುನಿಕ ಯುಗಮಾನದಲ್ಲಿ ಚಂದ್ರಯಾನ ಮಾಡ್ತಾರೆ, ಎಷ್ಟೋ ಹಡಗನ್ನ ಒಂದು ಸಮುದ್ರದಲ್ಲಿ ಹಾಕ್ತಾರೆ, ಜೊತೆಗೆ ಸಮುದ್ರಕ್ಕೂ ಕೂಡ ಸೇತುವೆ ಕಟ್ಟಂತಹ ಒಂದು ಕಾಲವಿದು. ಅಂತರಲ್ಲಿ ಒಂದು ಹಳ್ಳಿಗೆ ನೀರು ಕೊಡಲು ಎತ್ತರ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಅಧಿಕಾರಿಗಳಿಗೆ ನಾಚಿಕೆಗೇಡಿತನ ಅಂತ ಹೇಳ್ಬೋದು ವಸಂತ್. ಅಲ್ಲ, ಅಲ್ಲಿನ ಜನರಿಗೆ ಹೂ ಮುಡಿಸ್ತಿದಾರ ಕಿವಿಗೆ ಅಂತ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರಲ್ಲ, ಸ್ವಲ್ಪನಾದ್ರೂ ಅವರಿಗೆ ಅಲ್ಲಿನ ಜನ ಏನ್ ಅಂದ್ಕೋಬಹುದು ನಮ್ಮ ಬಗ್ಗೆ ಅನ್ನುವಂಥ ಅರಿವಾದ್ರೂ ಬೇಡವಾ ಅಂತ? ಹೌದು ವಸಂತ್, ಅವರಿಗೆ ಅಷ್ಟು ಕಾಮನ್ ಸೆನ್ಸ್ ಇದ್ದಿದ್ರೆ ಖಂಡಿತ ಅವರು ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ರು. ಯಾಕೆಂದ್ರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಿರ್ತಕ್ಕಂಥ ಡಾಕ್ಟರ್ HK ಪಾಟೀಲ್ ಅವರು ಒಂದು ಬಡವರಿಗೆ ವಿಶೇಷ ಮುತುವರ್ಜಿ ವಹಿಸ್ತಾರೆ. ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕಕ್ಕೆ ಅವರು ಹಿಂದೆ ನೀರಾವರಿ ಸಚಿವರಿದ್ದಾಗ ಕೂಡ ಕುಡಿಯುವ ನೀರಿಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೂಡ ತಂದಿದ್ರು. ಅಷ್ಟೇ ಅಲ್ಲದೆ ಈ ಫಿಲ್ಟರ್ ನೀರನ್ನ, ಶುದ್ಧ ನೀರಿನ ಘಟಕಗಳನ್ನು ಕೂಡ ಹಾಕಿದ್ರು. ಶುದ್ಧ ನೀರಿನ ಘಟಕಗಳನ್ನು ಹಾಕಿದ್ರೆ ಅಷ್ಟೇ ಸಾಲದು, ದಿನನಿತ್ಯದ ಬಳಕೆಗೆ ನೀರು ಇಲ್ಲದೆ ಇರತಕ್ಕಂಥ ಸ್ಥಿತಿ ಸದ್ಯ ಆ ಕೋಟುಮುಚಿ ಗ್ರಾಮದಲ್ಲಿ ಎದ್ದಿದೆ ವಸಂತ್. ಸದ್ಯ ಈಗ ನಿಂಗನಗೌಡ, ಅಲ್ಲಿ ನೀರಿನ ವ್ಯವಸ್ಥೆ ಈಗ ಯಾವ ರೀತಿ ಪರ್ಯಾಯ ವ್ಯವಸ್ಥೆ ಅಂತ ಏನಾದ್ರು ಮಾಡ್ಕೊಂಡಿದಾರ, ಅಥವಾ ಏನಾದ್ರು ನೀರು ಟ್ಯಾಂಕರ್ ಮೂಲಕ ಓಡಿಸ್ಕೊಳ್ಳುವಂಥದ್ದು ಆ ರೀತಿ ಏನಾದ್ರು ಇದೆಯಾ, ಹೇಗೆ ಅಂತ? ಟ್ಯಾಂಕರ್ ಮೂಲಕ ಅಲ್ಲಿ ನೀರನ್ನ ಪೂರೈಕೆ ಮಾಡ್ತಾ ಇದ್ರು ವಸಂತ್. ಬಟ್ ಅದು ಕೂಡ 8 ದಿನಕ್ಕೊಂದು ಸಲ ಅಥವಾ 15 ದಿನಕ್ಕೊಂದ್ಸಲ, ಒಂದು ಸಾರಿ ಕರೆ ಮಾಡಿದ್ರೆ 8-10 ಬಾರಿ ಅವರಿಗೆ ಸ್ಪಂದಿಸುವಂತಹ ಕೆಲಸವನ್ನು ಕೂಡ ಯಾರು ಅಧಿಕಾರಿಗಳು ಮಾಡಿರಲಿಲ್ಲ. ಇದರಿಂದಾಗಿ ಇಲ್ಲಿ ರೊಚ್ಚಿಗೆದ್ದಿದ್ದಾರೆ. ಟ್ಯಾಂಕರ್ ಮಾಫಿಯಾ ಕೂಡ ಅಲ್ಲಿ ನಡೀತಾ ಇದೆ ಎನ್ನುವ ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇದೆ ವಸಂತ್. ಬಹುಶಃ ಈ ಟ್ಯಾಂಕರ್ ಮಾಫಿಯಾದ ಹಿಂದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಇರಬಹುದಾ ಅಂತ? ಸರಿಯಾದ ರೀತಿಯಲ್ಲಿ ನೀರು ಪೂರೈಕೆ ಮಾಡಲ್ಲ ಅಂತಂದಾಗ ಅಲ್ಲಿ ಟ್ಯಾಂಕರ್ ಮಾಫಿಯಾ ಕೂಡ ಕೆಲಸ ಮಾಡ್ತಾ ಇರಬಹುದಾ? ಖಂಡಿತ ಸಾಧ್ಯತೆ ಇದೆ, ಅದನ್ನ ಏನು ಅಲ್ಲಗಳೆಯಕ್ಕಾಗಲ್ಲ ವಸಂತ್. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಿದ್ರು ಕೂಡ ಅದು ಎಷ್ಟಂತ ಪೂರೈಕೆ ಮಾಡ್ತಾರೆ? 1 ತಿಂಗಳು 2 ತಿಂಗಳು ನೀರು ಪೂರೈಕೆಯಲ್ಲಿ ವ್ಯತ್ಯಯ ಆದ್ರೆ ಮಾಡಬಹುದು. ಬಟ್ ವರ್ಷದ 12 ತಿಂಗಳಲ್ಲಿ ಕೂಡ ಟ್ಯಾಂಕರ್ ಮೂಲಕವೇ ನೀರು ಪೂರೈಕೆ ಮಾಡೋದು ಎಷ್ಟು ಸರಿ ಅಂತ ಒಂದು ಪ್ರಶ್ನೆ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತಕ್ಕಂಥ ಮನೆಗಳಲ್ಲಿ ಆ ಟ್ಯಾಂಕರ್ ನೀರನ್ನ ತೆಗೆದುಕೊಂಡು ಹೋಗಿ ಹಾಕಬಹುದು. ಬಟ್ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಇರ್ತಕ್ಕಂಥ ಮನೆಯವರು ಆ ಟ್ಯಾಂಕರ್ ನೀರನ್ನ ಕೆಳಗಡೆಯಿಂದ ಮೇಲಿಂದನ ಹೊತ್ಕೊಂಡು ಹೋಗುವ ಅನಿವಾರ್ಯ ಪರಿಸ್ಥಿತಿ ಕೂಡ ಅಲ್ಲಿ ಗ್ರಾಮಸ್ಥರದ್ದಾಗಿದೆ ವಸಂತ್. ಈ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತಗೊಂಡ್ಬರೋದು ಬೋರ್ವೆಲ್ ಅಥವಾ ಬಾವಿಗಳಲ್ಲಿ, ಸೊ ಆ ರೀತಿನೂ ಕೂಡ ಏನಾದ್ರು ಪರಿಸ್ಥಿತಿ ಇದೆಯಾ ಅಂತ ಅಲ್ಲಿ? ಬಹುಶಃ ಬೋರ್ವೆಲ್ಗಳು ಇವೆ ಅಂತ ಮಾಹಿತಿ ಇದೆ ವಸಂತ್. ಇನ್ನೊಂದು ವಿಚಿತ್ರ ಅಂದ್ರೆ ಆ ಕೋಟುಮುಚಿ ಗ್ರಾಮಕ್ಕೆ ಆ ಕನ್ಯೆ ಕೊಡಲು ಕೆಲವೊಂದಿಷ್ಟು ಜನರೇ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಕೋಟುಮುಚಿ ಗ್ರಾಮಕ್ಕೆ ಹೆಣ್ಣನ್ನ ಕೊಟ್ಟರೆ ವರ್ಷವಿಡೀ ನೀರನ್ನ ಹೊರುವಂತಹ ದೌರ್ಭಾಗ್ಯ ಕೂಡ ಅಲ್ಲಿ ಹೋಗ್ತಕ್ಕಂತ ಒಂದು ಮಹಿಳೆದ್ದಾಗಿದೆ ವಸಂತ್. ಸದ್ಯ ಅಲ್ಲಿನ ಜನರನ್ನ ಮಾತಾಡಿಸಿದಾಗ ಏನ್ ಹೇಳ್ತಾರೆ ಸರ್? ಈಗ ಕನಿಷ್ಠ ಪಕ್ಷ ಮೂಲಭೂತ ಸೌಲಭ್ಯ ಕೂಡ ಇಲ್ಲ ಅಂತಂದಾಗ, ಸೊ ಇದು ಸಹಜವಾಗಿನೇ ಅಲ್ಲಿನ ಜನರನ್ನು ಕೂಡ ಬಹಳ ನೋವಿಗೆ ದೂಡಿರುತ್ತೆ. ಜೊತೆಗೆ ಎಷ್ಟು ಬಾರಿ ಮನವಿ ಮಾಡೋದಪ್ಪ, ಮನವಿ ಮಾಡಿದ್ರು ಕೂಡ ಕ್ಯಾರೆ ಅನ್ನೋದಿಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಅನ್ನುವಂಥದ್ದು ಇರುತ್ತೆ. ಏನು ಹೇಳ್ತಾರೆ ಅಲ್ಲಿನ ಜನರನ್ನ? ಏನಾದ್ರು ಮಾತಾಡ್ಸಿದ್ರ? ಖಂಡಿತ ವಸಂತ, ಜನರು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಫ್ರೀಡಮ್ ಟಿವಿಯಿಂದ. ಅವ್ರು ಹೇಳ್ತಾರೆ, ನೀರು ಹೊತ್ತು ನಮಗೆ ಸಾಕಾಗಿ ಹೋಗಿದೆ. ಇದರಿಂದಾಗಿಯೇ ಕೆಲವೊಂದು ಎಷ್ಟೋ ಕುಟುಂಬಗಳು ಆ ನೀರಿನ ಸಮಸ್ಯೆಯಿಂದಾಗಿಯೇ ಕೂಡ ಕೋಟು ಮುಚ್ಚಿಗೆ ಬಿಟ್ಟು ಗದಗದಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಿದೆ. ನಾವು ಇವತ್ತು ಬೆಳಗ್ಗೆ ಒಬ್ಬ ಫೋನ್ನಲ್ಲಿ ಸಂಪರ್ಕ ಮಾಡಲು ಪ್ರಯತ್ನ ಮಾಡಿದಾಗ ಅಲ್ಲಿ ನೀರು ಹೊತ್ತು ನಮ್ಮ ಹೆಗಲು ಹೋಗಿದೆ. ಆ ನೀರಿನ ಹಾಹಾಕಾರ ಇರುವುದರಿಂದಲೇ ನಾವು ಗದಗದಲ್ಲಿ ಮನೆ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿ ಸ್ಥಳೀಯರು ಹೇಳಿದ್ದಾರೆ ವಸಂತ್. ಥ್ಯಾಂಕ್ ಯು ನಿಂಗನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ಜೊತೆ JDS ವಕ್ತಾರರಾದ
ಗೋವಿಂದೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗೋವಿಂದೇಗೌಡ್ರೆ. ಸರ್ ನಮಸ್ಕಾರ ಸರ್. ಸರ್, ಇದು ಗದಗ ಜಿಲ್ಲೆ ಮತ್ತು ತಾಲೂಕು ವ್ಯಾಪ್ತಿಗೆ ಬರುವಂತಹ ಒಂದು ಗ್ರಾಮ, ಕುಗ್ರಾಮ. ಎತ್ತರದ ಪ್ರದೇಶದಲ್ಲಿದೆ ಅನ್ನುವಂತಹ ಕಾರಣಕ್ಕೆ ನೀರು ಪೂರೈಕೆನೇ ಸಾಧ್ಯ ಇಲ್ಲ ಅಂತ ಹೇಳ್ತಾರಂತೆ. ಕೋಟುಮುಚ್ಚಿಗೆ ಅನ್ನುವಂಥ ಒಂದು ಗ್ರಾಮ. ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ, ಅಧಿಕಾರಿಗಳ ಈ ಹೇಳಿಕೆಗಳು. ಸೊ ಆ ನೀರಿನ ಬವಣೆ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ನೀರಿನ ಬವಣೆ ತಪ್ಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಸರ್? ಸರ್ ಇಲ್ಲಿ ಏನಂದ್ರೆ ಸರ್, ಜನಪ್ರತಿನಿಧಿಗಳು ಎಷ್ಟು ಆಲಸ್ಯ ಅದಾರ ಅಂದ್ರೆ ಆಫೀಸರ್ಸ್ ಮೇಲೆ ಹಿಡ್ತಾನ ಇಲ್ಲ ಇವ್ರಿಗೆ. ನೀವ್ ಇಲ್ಲಿ ಒಂದು ವಿಚಾರ ಮಾಡ್ರಿ, ಎತ್ತರ ಪ್ರದೇಶ ಐತಿ, ನೀರ್ ಸಪ್ಲೈ ಮಾಡಕ್ ಆಗಂಗಿಲ್ಲ ಅಂತಂದ್ರ ಒಂದೇ ಮಾತ ಅಲ್ಲಿ ಪೈಪ್ಲೈನ್ ಹಾಕ್ಬಾರ್ದಾಗಿತ್ತು. ಆ ಪೈಪ್ಲೈನ್ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವ್ರದ್ದು. ಆಮೇಲೆ ಇವತ್ತಿಂದ ಟೆಕ್ನಾಲಜಿ ಹೆಂಗೈತಿ ಅಂದ್ರ ಸಮುದ್ರ ಮೇಲೆ ಬ್ರಿಡ್ಜ್ ಕಟ್ಟಂತ ಟೆಕ್ನಾಲಜಿ ಇರಬೇಕಾರ ಅದು ಬಾಳ ಅಂದ್ರೆ ಒಂದ್ 50-60 ಫೂಟ್ ಎತ್ತರ ಇರ್ಬೋದು. ಅದು ಅದಕ್ಕೆ ಇವ್ರು ನೀರ್ ಕೊಡಕ್ ಆಗಂಗಿಲ್ಲ ಅಂತಂದ್ರ ನಿಜವಾಗ್ಲೂ ನಾಚಿಕೆ ಆಗ್ತೈತಿ. ಇಂತ ಆಫೀಸರ್ಸ್ ಅದಾರ ನಮ್ ಜಿಲ್ಲಾ ಒಳಗ ಅಂತಂದ್ರ ಆ ಗ್ರಾಮಸ್ಥರ ಪರಿಸ್ಥಿತಿ ಏನ, ಆ ನೀರ್ ಕುಡಿಯ ನೀರ್ ಸಿಗಂಗಿಲ್ಲ ಅಂತಂದ್ರ ಇನ್ನು ನಮ್ದು ಜಿಲ್ಲಾ ಎಷ್ಟು ಹಿಂದ್ ಉಳ್ದೈತಿ ಅಂತ ಹೇಳಿ ನೀವು ಇದ್ರ ಮ್ಯಾಗ ಊಹೆ ಮಾಡ್ಬೋದು. ಅಲ್ಲಿ ಶಾಸಕರೇ ಇದಾರಲ್ಲ ಸರ್, ಶಾಸಕರ ಹತ್ತ ಗಮನ ಹರಿಸೋಲ್ವಾ ಅಂತ? ಇಲ್ಲಿ ಅದೇ ಹೇಳಿದಲ್ಲ ಸರ್, ಇಲ್ಲಿ ನಮ್ಮ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಏನ ದೊಡ್ಡ ದೊಡ್ಡ ಹೆಸರು ತಗೊಂಡ್ಬಿಟ್ಟಾರ ಇವ್ರು, ಆ ನಾಯಕರು ಈ ನಾಯಕರು ಅಂತ ಹೇಳಿ. ಇಲ್ಲಿ ನಮ್ಮಲ್ಲಿ ಡೆವಲಪ್ಮೆಂಟ್ ಝೀರೋ. ಕುಡಿಯೋ ನೀರು ನಿಮ್ಗ ನಮ್ಮ ಜಿಲ್ಲಾದೊಳಗ ನೀವ್ ಎಲ್ಲಿ ಹೋದ್ರು ಮರೀಚಿಕೆನ ನಮಗ ಬೇಸಿಕ್ ಅದ ಕುಡಿಯೋ ನೀರು. ಅದನ್ನೇ ಇಲ್ಲ ನಮ್ಮಲ್ಲಿ. 50-60 ವರ್ಷ ಆದ್ರೂ ಇನ್ನು ನಾವು ಕುಡಿಯೋ ನೀರಿನ ಸಂಬಂಧ ಕೊಡ ಹಿಡ್ಕೊಂಡು ಅಡ್ಡಾಡೋದನ್ನ ಆಗಕತ್ತೈತಿ. ಅಂತ ವರ್ಸ್ಟ್ ಜಿಲ್ಲಾ ನಮ್ದು. ಓಕೆ, ಅಂದ್ರೆ ಗ್ರಾಮಗಳ ಉದ್ಧಾರ ಅನ್ನುವಂಥ ಒಂದು ಪರಿಕಲ್ಪನೆ, ಅಂದ್ರೆ ಹಳ್ಳಿಗಳು ಬೆಳೆದ್ರೆ ದೇಶ ಬೆಳೆದಂತೆ ಅನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರ ಒಂದು ಧ್ಯೇಯ ವಾಕ್ಯ ಇತ್ತು. ಅವ್ರು ಹೇಳೋರಂತೆ, ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಅಂತ. ಆದ್ರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು, 75 ವರ್ಷ ದಾಟಿದೀವಿ, ಇನ್ನೂ ಕೂಡ ಹಳ್ಳಿಗಳ ಉದ್ಧಾರ ಆಗ್ತಾನೆ ಇಲ್ವಲ್ಲ ಅಂತ. ಸರ್ ಈ ಮುಂಚೆ ನಾವು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರಲ್ಲ ಸರ್, ಅವಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು RDPR ಮಿನಿಸ್ಟರ್ ಇದ್ರು. ಆ ಟೈಮ್ನಾಗ ಏನೋ 110 ಹಳ್ಳಿಗೆ ಕುಡಿಯೋ ನೀರಿನ ಯೋಜನೆ ಅಂತೇಳಿ ಎಷ್ಟೋ 1000 ಕೋಟಿ ರೂಪಾಯಿ ತಗೊಂಡ್ ಬಂದು ಇವರು ಅದು ದೊಡ್ಡದೊಂದು ಫಂಕ್ಷನ್ ಮಾಡಿದ್ರು. ಯಾವ ಹಳ್ಳಿಗೂ ನೀರಿಲ್ಲ ಸರ್ ಇವತ್ತು. ಇವ್ರ ಪ್ರಚಾರ ತಗೊಂಡಿದ್ದ ಖರೆ, ಆ ದುಡ್ಡು ಬಂದಿದ್ದ ಖರೆ, ಆ ದುಡ್ಡು ಎಲ್ಲಿ ಹೋತು ಗೊತ್ತಿಲ್ಲ. ಜನರಿಗಂತೂ ನೀರ್ ಸಿಕ್ಕಿಲ್ಲ. ಇಲ್ಲಿ ಬರೇ ನಮ್ಮಲ್ಲಿ ಪ್ರಚಾರ ನಾಯಕರ ಹೊರತು ಅಭಿವೃದ್ಧಿ ನಾಯಕರು ಯಾರು ಇಲ್ಲ. ಈಗಲೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇದಾರಲ್ಲ, ಫಸ್ಟ್ ಟರ್ಮ್ ಅಲ್ಲ ಹಂಗಾಯ್ತು ಅಂತ ಹೇಳಿದ್ರೆ ಈಗಲೂ ಅವರೇ ಇದಾರಲ್ಲ ಸರ್. ಅವ್ರು ಇಲ್ಲಿ ಬಂದು ಒಪ್ಕೊಂಡು ಹೋಗ್ತಾರ ಸರ್, ನಾವ್ ಇಲ್ಲಿ ತಿರ್ಗಾ ಬಂದು ಒಪ್ಕೊಂಡು ಹೋಗ್ತಾರ. ನಮ್ದು ಕುಡಿಯ ನೀರು ಯೋಜನೆ ಫೇಲ್ ಆಗೈತಿ ಅಂತ ಹೇಳಿ ಪಬ್ಲಿಕ್ ಭಾಷಣದಾಗ ಹೇಳ ಹೋಗ್ತಾರ. ಇನ್ನೊಮ್ಮೆ ಮಾಡ್ತೀವಿ ಅಂತಾರ. ಆ ದುಡ್ಡೆಲ್ಲಿ ಹೋತು, ಈಗ ಬರೋ ದುಡ್ಡೆಲ್ಲಿ ಹೋಗುತ್ತ ದೇವರವಲ್ಲ. ಇಲ್ಲಿ ಕೇಳೋರು ಹೇಳೋರು, ಇಲ್ಲಿ ವಿರೋಧ ಪಕ್ಷನೂ ಅಷ್ಟು ಸಪ್ಪನ ಐತಿ ಸರ್ ಇಲ್ಲಿ. ಈಗ ಜಲ್ ಜೀವನ್ ಮಿಷನ್ ಅಂತ ಇದೆ ಕೇಂದ್ರ ಸರ್ಕಾರದಿಂದ, ಸೊ ಅದು ಕೂಡ ಇಲ್ಲಿ ಉಪಯೋಗಕ್ಕೆ ಆಗ್ತಾ ಇಲ್ವಾ ಅಂತ, ಬರ್ತಾ ಇಲ್ವಾ ಉಪಯೋಗಕ್ಕೆ ಅಂತ? ಅದು ಇವರೇ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ ಸರ್, ಸ್ಟೇಟ್ ಗವರ್ಮೆಂಟ್ ಅವರೇ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ. ಅವ್ರ ಇದನ್ ಕೊಟ್ಟು ಕೊಂದಿರ್ತಾರ, ಇವ್ರು ಮಾಡ್ಬೇಕಲ್ಲ. ಅದನ್ನ ಇವ್ರು ಮಾಡು ಇಚ್ಛಾಶಕ್ತಿನ ಇಲ್ಲ. ಅಭಿವೃದ್ಧಿ ಮಾಡ್ಬೇಕು, ಜನರಿಗೆ ಬೇಸಿಕ್ ನೆಸೆಸಿಟೀಸ್ ಕೊಡಬೇಕು ಅನ್ನುವಂತ ಒಂದು ಚಲನ ಇಲ್ಲ ಇವ್ರಿಗೆ. ಈಗ ಅಟ್ಲೀಸ್ಟ್ ಹೇಳಿ 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 ಗೆದಿತಾರ ಸರ್, 5 ವರ್ಷ ಮುಗಿಸ್ತಾರ, ಮುಗಿತ್. ಮತ್ತೆ ಇಲೆಕ್ಷನ್ ಬಂದಾಗ ಇವ್ರು ಫುಲ್ ಆಕ್ಟಿವ್ ಆಗ್ತಾರೆ ಅಷ್ಟೇ. ಗೋವಿಂದೇಗೌಡ್ರೆ, ಒಂದ್ ಕಡೆ ಶುದ್ಧ ನೀರಿನ ಘಟಕಗಳು ಹಳ್ಳಿಗಳಲ್ಲಿ ಇರುವಂತದ್ದು ನಾವು ನೋಡ್ತೀವಿ. ಇಲ್ಲಿ ಕೋಟುಮುಚ್ಚಿಗೆ ಅನ್ನುವಂಥ ಗ್ರಾಮದಲ್ಲಿ ಇಲ್ವಾ ಶುದ್ಧ ನೀರಿನ ಘಟಕ? ಸರ್ ಇವು ಮೇಂಟೆನೆನ್ಸ್ ಸರಿಗಿಲ್ಲ ಸರ್. ಇದ್ರೂ ನಿರ್ವಹಣೆ ಆಗ್ತಾ ಇಲ್ಲ ಸರ್. ನಿರ್ವಹಣೆ ಇಲ್ಲ. 1 ತಿಂಗಳ ಚಾಲು ಇದ್ರೆ 6 ತಿಂಗಳ ಬಂದ್ ಇರ್ತಾವ. ಯಾವಾಗ ಜನ ಕಿರಿಕಿರಿ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಅದು ಬಂದ್ ಐತಿ ಅಂತ ಹೇಳ್ತಾರ. ಆಮೇಲೆ ಅದನ್ನ ತಗೋಣ ಹೋಗಿ ಅದನ್ನ ರಿಪೇರಿ ಮಾಡಿ ಬರೋ ಮಟ್ಟ ಜನರಿಗೆ ಅದು ಬೇಸರ ಆಗ್ಬಿಟ್ಟಿರ್ತೈತಿ. ಕೇಳಿ ಬೇಸರಾಗಿ ಹೋಗ್ಬಿಟ್ಟಿರ್ತೈತಿ. ಯಾಕಂದ್ರೆ ನೀರಿಲ್ಲಾರ್ದ ಅವ್ರು ಬದುಕಾಗ ಹಂಗಿಲ್ಲ. ಅಲ್ಟರ್ನೇಟಿವ್ ಅಂದ್ರೆ ಒಂದು ಹುಡುಕೊಂಡು ಬಿಡ್ತಾರ. ಅದಕ್ಕೆ ಅವ್ರು ಅಡ್ಜಸ್ಟ್ ಆಗ್ತಾರ. ಇದು ಅವ್ರಿಗೆ ನಮ್ಮ ಆಫೀಸರ್ಸ್ಗೆ ನಮ್ಮ MLAಗಳಿಗೆ ಆರಾಮ್ ಆಗ್ಬಿಟ್ಟಿತ್ತು. ಜನ ಮುಗ್ಧರದಾರ ಸರ್ ಇಲ್ಲಿ. ಈಗ ಅಲ್ಲಿನ ಜನರ ಬವಣೆ ತಪ್ಪಿಸೋ ನಿಟ್ಟಿನಲ್ಲಿ JDS ವಕ್ತಾರರಾಗಿದ್ರೆ ತಾವು, JDS ಯಾವ ರೀತಿಯಾಗಿ ಹೋರಾಟಕ್ಕೆ ಮುಂದಾಗುತ್ತೆ ಅಂತ? ಸರ್ ಇಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ಫ್ಯಾಕ್ಟ್, ನಾವು ಹೋರಾಟ ಸಾಕಷ್ಟು ಮಾಡಿವಿ. ಸಾರ್ವಜನಿಕರು ಇವ್ರದು ಅದು ಏನ್ ಹೇಳ್ತಾರ ಸರ್, ನಮ್ಮಲ್ಲಿ ಹೇಳ್ತಾರ ಚರ್ಮ ದಪ್ಪ ಐತಿ ಅಂತ ಹೇಳಿ. ಅಂದ್ರೆ ಅವ್ರಿಗೆ ಏನು ನಾಟಂಗಿಲ್ಲ. ಅದನ್ನ ನೀವು ಏನು ಹೋರಾಟ ಮಾಡ್ರಿ, ಲಗ ಹೊಡಿರಿ, ನಾಟೋ ತರ ಮಾಡ್ಬೇಕಲ್ಲ ಈಗ ನೀವು ಅಂತ. ಸರ್ ಈಗ ಒಂದ್ ಜನ ದಂಗೆ ಹೇಳ್ಬೇಕು. ಈಗ ಲಾಸ್ಟ್ ಅಲ್ಲಿಗೆ ಬಂದ್ಬಿಟ್ಟೈತಿ. ಈಗ ನಮ್ಮ ಜಿಲ್ಲಾದಾಗ ಪರಿಸ್ಥಿತಿ ದಂಗೆ ಹೇಳಲಾರದೆ ಇವ್ರಿಗೆ ಅದು ಮುಟ್ಟಂಗಿಲ್ಲ, ಅದು ಕೆಲಸ ಆಗಂಗಿಲ್ಲ. ಈಗ ಆಡಳಿತಾರೂಢ ಪಕ್ಷ ಇರಬಹುದು, ಅಥವಾ ಅಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳಿರಬಹುದು, ಜಿಲ್ಲಾಡಳಿತ ಇರಬಹುದು. ಸೊ ನೀವು ವಿಪಕ್ಷವಾಗಿ
ಯಾವ ರೀತಿ ಕಾರ್ಯೋನ್ಮುಖರಾಗ್ತೀರಿ? ಇದನ್ನ ಸರ್ಕಾರದ ಗಮನಕ್ಕೆ ತರುವಂಥದ್ದು ಅಥವಾ ಜಿಲ್ಲಾಡಳಿತಕ್ಕೆ ಚಾಟಿ ಬೀಸುವಂಥದ್ದು ವಿಪಕ್ಷವಾಗಿ ಮಾಡ್ಬೇಕಲ್ಲ ನೀವು? ಜೆಡಿಎಸ್ ಸರ್ ನಾವು ಮಾಡೇವಿ, ಮಾಡ್ತೀವಿ. ನಾವು ಯಾವಾಗ್ಲೂ ಜನರ ಜೋಡಿ ನಿಂತು ಹೋರಾಟ ಮಾಡೀವಿ. ಅದು ಈ ಕುಡಿ ನೀರು ಅಂದ್ರೆ ಜನ ಜಾನುವಾರು ಎಲ್ಲರಿಗೂ ಅವಶ್ಯಕತೆ ನೀರು. ಹೌದು. ಇವ್ರು ಒಂದ್ 50 ಫೀಟ್ ಹೈಟ್ ಐತಿ, ಊರು ನೀರ್ ಕೊಡಕ್ ಆಗಂಗಿಲ್ಲ ಅಂತಂದ್ರೆ ನಿಜವಾಗ್ಲೂ ಅದು ಎಂತ ಹಳ್ಳಿ ದುರಂತ, ನಾವು ಈ ಜಿಲ್ಲಾದಾಗ ಇರೋರ್ ದುರಂತ ಗೊತ್ತಿಲ್ಲ. ಹೋರಾಟ ನಾವು ಮಾಡ್ತೀವಿ. ಇದನ್ನ ಸರ್ಕಾರದ ಗಮನ ಅದನ್ನ ಎಚ್ಚೆತ್ತುಕೊಳ್ಳುವಂಗ ನಾವು ಹೋರಾಟ ಮಾಡ್ತೀವಿ. ಗೋವಿಂದೇಗೌಡ್ರೆ, ಈಗ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿದ್ರೆ ಅದು ಯಾವುದೇ ಪಕ್ಷ ಇರ್ಬೋದು. ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ, JDS ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ಇಂಥ ವಿಚಾರಗಳನ್ನ ನಿಮ್ಮ ಅಧ್ಯಕ್ಷರ ಗಮನಕ್ಕೆ ತರುವಂಥದ್ದು ಅಥವಾ ಆ ಮೂಲಕ ದೊಡ್ಡ ಮಟ್ಟದ ಹೋರಾಟ ನಡೆಸಿ ಆ ಮೂಲಕ ಇಲ್ಲಿನ ಜನರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ JDS ಕಡೆಗೆ ಜನ ತಿರುಗಿ ನೋಡಬಹುದು ಮುಂದಿನ ಚುನಾವಣೆಯಲ್ಲಿ. ಮಾಡ್ತೀವಿ ಸರ್. ಈಗ ಏನಿದು ಇಶ್ಯೂ ಆಗೈತಲ್ಲ, ಇದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಅಂತ ಕೆಲಸ ನಮ್ ಪಕ್ಷ ಮಾಡ್ತೈತಿ. ಹೋರಾಟ ಮಾಡ್ತೀವಿ ನಾವು, ಅದನ್ನ ಬಿಡುದಿಲ್ಲ ಅಷ್ಟು ಈಸಿಲಿ. ಖಂಡಿತವಾಗ್ಲೂ ಅಲ್ಲಿನ ಜನರ ನೀರಿನ ಬವಣೆನ ಮೊದಲು ತಪ್ಪಿಸಿ ಆ ಒಂದು ಪ್ರಯತ್ನವನ್ನ JDS ಆದ್ರೂ ಮಾಡುತ್ತೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಗೋವಿಂದೇಗೌಡ್ರೆ, ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಇದು ಕೊಟ್ಟಮುಚ್ಚಿಗೆ ಅನ್ನುವಂಥ ಗ್ರಾಮ. ಅಲ್ಲಿನ ಜನರ ಕಣ್ಣೀರು ಕಾಣಿಸ್ತಾ ಇಲ್ಲ ಅಲ್ಲಿನ MLAಗೆ. GS ಪಾಟೀಲ್ ಅವರು MLA, ರೋಣ ಕ್ಷೇತ್ರದ MLA GS ಪಾಟೀಲ್. ಆದರೆ ಈ ಗ್ರಾಮ ಇದೆಯಲ್ಲ, ಕೊಟ್ಟಮುಚ್ಚಿಗೆ ಗ್ರಾಮ, ಈ ಗ್ರಾಮದತ್ತ ಒಮ್ಮೆ ತಿರುಗಿ ನೋಡ್ಬೇಕಲ್ಲ, ಅವ್ರ ಗಮನಕ್ಕೆ ಬಂದಿರುತ್ತೆ. ಆದರೂ ಕೂಡ ಇತ್ತ ತಿರುಗಿ ನೋಡ್ತಾ ಇಲ್ಲ. ಮತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಮ್ಮೆ ಚರ್ಮದ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು AC ರೂಮ್ನಲ್ಲಿ ಕೂತ್ಕೊಂಡು ಆರಾಮಾಗಿ ನಿದ್ದೆ ಮಾಡಲಿಕ್ಕೆ, ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ವಿನಃ ಇಲ್ಲಿನ ಜನರ ಬವಣೆಯನ್ನು ಆಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಇಲ್ಲ. ಸುಮಾರು 8,000 ಮಂದಿ ಈ ಗ್ರಾಮದಲ್ಲಿದ್ದಾರೆ. ಎತ್ತರದ ಪ್ರದೇಶದಲ್ಲಿದೆ ಅನ್ನುವಂಥ ಕಾರಣಕ್ಕೆ ಆ ಗ್ರಾಮಕ್ಕೆ ನೀರು ಪೂರೈಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡಿನ ಮತ್ತೊಂದು ಸಂಗತಿ ಇಲ್ಲ, ಬೇರೊಂದಿಲ್ಲ. ಇನ್ನು ಈ ಒಂದು ವಿಚಾರ ಏನಿದೆ, ಆ ಕೊಟ್ಟಮುಚ್ಚಿಗೆ ಗ್ರಾಮಕ್ಕೆ ಅಲ್ಲಿನ ನೀರಿನ ಬವಣೆ ತಪ್ಪಿಸುವಂಥ ಒಂದು ನಿಟ್ಟಿನಲ್ಲಿ ಫ್ರೀಡಮ್ ಟಿವಿ ಕೂಡ ಕಾರ್ಯೋನ್ಮುಖವಾಗಿ ಅಲ್ಲಿನ ಜನರಿಗೆ ಈ ನೀರಿನ ಬವಣೆ ತಪ್ಪಿಸುವಂಥ ಒಂದು ಪ್ರಯತ್ನದ ಫಲವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ನಾವು ಕೂಡ ನಡೆಸ್ತೇವೆ. ಆ ಮೂಲಕ ನ್ಯಾಯವನ್ನು ದೊರಕಿಸಿಕೊಡುವಂಥ, ಅಲ್ಲಿನ ಜನರಿಗೆ ನೀರಿನ ಸೌಕರ್ಯ ಇನ್ಮುಂದಾದರೂ ಸಿಗುವಂತೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಫ್ರೀಡಮ್ ಟಿವಿ ಮಾಡುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಕಂಪ್ಲೇಂಟ್ ಬಾಕ್ಸಲ್ಲಿ ನಾವು ನಿಮಗೆ ಒಂದು ಅಡ್ರೆಸ್ ಪ್ಲೇಟ್ ಕೂಡ ಕೊಡ್ತೇವೆ. ಆ ಅಡ್ರೆಸ್ ಪ್ಲೇಟ್ ಮೂಲಕ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ನಮಗೆ ಕಳುಹಿಸಿ ಕೊಡ್ಬೋದು. ಅದರ ಜೊತೆಗೆ ವಾಟ್ಸಪ್ನಲ್ಲಿ ಸಾಕ್ಷ್ಯ ಸಮೇತ ನೀವು ನಿಮ್ಮ ಸಮಸ್ಯೆಯನ್ನು ನಮಗೆ ತಿಳಿಸಬಹುದು. ಈ ನಂಬರ್ ನೋಟ್ ಮಾಡ್ಕೊಳ್ಳಿ, 9686565104. ಈ ವಾಟ್ಸಪ್ ನಂಬರ್ಗೆ ಸಾಕ್ಷ್ಯ ಸಮೇತ ನೀವು ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನಮ್ಮ ಬಳಿ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ನ್ಯಾಯವನ್ನು ದೊರಕಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಫ್ರೀಡಮ್ ಟಿವಿ ಮಾಡುತ್ತೆ. ಇನ್ನು ಕಚೇರಿಗೆ ಬರ್ತೀವಿ ಅಂತಂದರೆ ಬ್ಲಿಂಕ್ ಆಗ್ತಾ ಇರುವಂಥ ಈ ಅಡ್ರೆಸ್ ಪ್ಲೇಟ್ ಏನಿದೆ, ಆ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಫ್ರೀಡಮ್ ಟಿವಿ, ನಂಬರ್ 71/1, 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, SC ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಕಚೇರಿಗೆ ಬಂದು ಸಾಕ್ಷ್ಯ ಸಮೇತ ನಿಮ್ಮ ಸಮಸ್ಯೆಯನ್ನು ನಮ್ಮ ಬಳಿ ಹೇಳಿಕೊಂಡ್ರೆ ಖಂಡಿತವಾಗ್ಲೂ ಕಂಪ್ಲೇಂಟ್ ಬಾಕ್ಸ್ ಮೂಲಕ ಫ್ರೀಡಮ್ ಟಿವಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸುತ್ತೆ. ನಿಮಗೆ ನ್ಯಾಯ ದೊರಕಿಸಿಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಮತ್ತು ನ್ಯಾಯ ದೊರಕಿಸಿಕೊಡುವವರೆಗೂ ಅದನ್ನು ತಾರ್ಕಿಕ ಅಂತ್ಯವನ್ನು ಕಾಣಿಸೇ ತೀರ್ತೇವೆ ಅಂತ ಹೇಳ್ತಾ